ಓಂ ಕಾಲಕಾಲಾಯ ವಿದ್ಮಹಿ ಕಾಲಾತೀತಾಯ ಧೀಮಹಿ ತನ್ನೋ ಕಾಲಭೈರವ ಪ್ರಚೋದಯಾತ್. ಬನ್ನಿ, ಇವತ್ತು ನಿಮಗೆ ಒಂದು ವಿಶೇಷವಾದ ಕಾಲಭೈರೇಶ್ವರ ದೇವಸ್ಥಾನದ ಪರಿಚಯ ಮಾಡಿಕೊಡ್ತೀನಿ. ಈ ದೇವಸ್ಥಾನದ ವಿಶೇಷತೆ ಏನಂತಂದರೆ, ಚೋಳರಾಜರ ಕಾಲದಲ್ಲಿ ಚೋಳರಾಜರು ಒಂದೇ ರಾತ್ರಿಯಲ್ಲಿ ನಿರ್ಮಿಸಿದ್ದು ಅನ್ನೋ ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ. ಈ ದೇವಸ್ಥಾನದಲ್ಲಿ ಕಾಲಭೈರೇಶ್ವರ ಸ್ವಾಮಿಯ ಜೊತೆ ಮಾಳಮ್ಮ ದೇವಿಯು ನೆಲೆಸಿದ್ದಾರೆ. ಈ ದೇವಸ್ಥಾನಕ್ಕೆ ಹುಣ್ಣಿಮೆಯ ನಂತರ ಬರುವ ಅಷ್ಟಮಿ ಅಂದರೆ ಕೃಷ್ಣ ಪಕ್ಷದ ಅಷ್ಟಮಿಯಲ್ಲಿ ರಾಹುಕಾಲದಲ್ಲಿ ಸಾವಿರಾರು ಜನ ಭಕ್ತರು ಇಲ್ಲಿ ಬರ್ತಾರೆ. ಇಲ್ಲಿ ವಿಶೇಷವಾಗಿ ಆ ರಾಹುಕಾಲದಲ್ಲಿ ಬೂದುಗುಂಬಳಕಾಯಿಯಲ್ಲಿ ದೀಪವನ್ನು ಹಚ್ತಾರೆ. ಹೀಗೆ 3 ಅಷ್ಟಮಿ ಹಾಗೂ 5 ಅಷ್ಟಮಿಗಳಿಗೆ ಈ ದೇವರಲ್ಲಿ ಬೂದುಗುಂಬಳಕಾಯಿಯ ದೀಪವನ್ನು ಹಚ್ಚಿ ತಮ್ಮ ಬೇಡಿಕೆಗಳನ್ನು ಬೇಡಿಕೊಂಡ್ರೆ ಅವರ ಇಷ್ಟಾರ್ಥಗಳನ್ನು ನೆರವೇರುತ್ತವೆ ಮತ್ತು ಸಕಲ ಕಷ್ಟಗಳು ಕಾರ್ಪಣ್ಯಗಳು ದೂರ ಆಗುತ್ತೆ ಅನ್ನೋ ನಂಬಿಕೆ. ಯಾರಿಗಾದರೂ ಕಂಕಣ ಭಾಗ್ಯ ಕುಡಿ ಬರ್ತಿಲ್ಲ ಅಂತಂದರೆ ಅವರು ಇಲ್ಲಿ ದೇವರಿಗೆ ಅರಿಶಿಣ ಕೊಂಬಿನ ಆಹಾರ ಅರ್ಪಿಸಿದರೆ ಕಂಕಣ ಭಾಗ್ಯ ಆದಷ್ಟು ಬೇಗ ಕೂಡಿ ಬರುತ್ತೆ. ಮತ್ತು ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಅಭಿವೃದ್ಧಿ ಕಾಣಬೇಕಂತಂದರೆ ಕಡಲೆಕಾಳಿನ ಆಹಾರವನ್ನು ಇಲ್ಲಿ ದೇವರಿಗೆ ಅರ್ಪಿಸಿದರೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಅಭಿವೃದ್ಧಿ ಕಾಣ್ತಾರೆ. ಅದಕ್ಕಾಗಿ ಇಲ್ಲಿಗೆ ವಿಶೇಷವಾಗಿ ಕೃಷ್ಣ ಪಕ್ಷದ ಅಷ್ಟಮಿ ದಿನದಂದು ರಾಹುಕಾಲದಲ್ಲಿ ಸಾವಿರಾರು ಜನ ಭಕ್ತರು ಬರ್ತಾರೆ. ಈ ದೇವಸ್ಥಾನ ಇರೋದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನಲ್ಲಿ. ಹೊಸಕೋಟೆಯಿಂದ ಮಾಲೂರಿಗೆ ಹೋಗೋ ದಾರಿಯಲ್ಲಿ ಜಡಿಗೇನಹಳ್ಳಿಯಲ್ಲಿ ಈ ದೇವಸ್ಥಾನ ಇದೆ. ನೀವು ಸಹ ಈ ಕಾಲಭೈರೇಶ್ವರ ದೇವಸ್ಥಾನಕ್ಕೆ ಒಮ್ಮೆ ಹೋಗಿ ಆ ದೇವರ ಕೃಪೆಗೆ ಪಾತ್ರರಾಗಿ.